ನಾನಿನ್ನ ಬಿಡಲಾರೆ, ನಾಳಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ. ಇಲ್ಲಿ ಮಾಳ್ವಿಕಾ ಅವರು ಬೇಕು ಅಂತಾನೆ ದುರ್ಗಾಗೆ ದಿನ ದಿನ ಹಿಂಸೆ ಕೊಡೋಕ್ಕೆ ಶುರು ಮಾಡ್ತಾ ಇರ್ತಾರೆ. ಶಂಭು, ನೀನು ಅನ್ಕೊಂಡ ಹಾಗೆ ನೋಡ್ತಾ ಇರು, ನಿನ್ನ ಮಗಳಿಗೆ ನೀನು ಈ ಮನೆಯಲ್ಲಿ ಚೆನ್ನಾಗಿರ್ತಾಳೆ ಅಂದ್ಕೊಂಡಿದೀಯಾ, ಆದರೆ ಈ ಮಾಳ್ವಿಕಾ ಇರೋ ತನಕ ನಿನ್ನ ಮಗಳು ಈ ಮನೆಯಲ್ಲಿ ಚೆನ್ನಾಗಿರಲ್ಲ. ನಾನು ಅವಳನ್ನು ಹೇಗೆ ಆಟ ಆಡಿಸ್ತೀನಿ ನೋಡ್ತಾ ಇರು. ಇಷ್ಟು ದಿನ ನಿನ್ನ ಮಗಳು ಅವಳು ಅಂತ ಗೊತ್ತಿರಲಿಲ್ಲ, ಆದರೆ ಇವಾಗ ಗೊತ್ತಾಯ್ತಲ್ಲ, ಇನ್ಮೇಲೆ ನೋಡ್ತಾ ಇರು. ದುರ್ಗಾ ದುರ್ಗಾ ನೀನು ಆ ಶಂಭು ಮಗಳಾಗಿ ತಪ್ಪು ಮಾಡ್ಕೊಂಡಿದೀಯ ನೋಡು, ನೀನು ಸಿಕ್ಕಾಕೊಂಡೆ. ಅದು ಅಲ್ಲೇ ನೀನು ಅಂಬಿಕಾ ತಂಗಿ ಅನ್ನೋದನ್ನು ಕೂಡ ನಿನಗೆ ಅರಿವೇ ಇಲ್ಲ. ಅಂಬಿಕಾನೇ ನಿನ್ನ ಸ್ವಂತ ಅಕ್ಕ ಅಂತಲೂ ಕೂಡ ನಿನಗೆ ಗೊತ್ತಿಲ್ವಲ್ಲ ದುರ್ಗಾ ಅಂತ ಹೇಳಿ ಮಾಳವಿಕಾ ನಗ್ತಾ ಇರ್ತಾರೆ. ನೋಡ್ತಾ ಇರು, ನಾಳೆ ನಡೆಯೋ ಪಾರ್ಟಿಯಲ್ಲಿ ನಿನ್ನನ್ನು ಹೇಗೆ ಅವಮಾನ ಮಾಡ್ತೀನಿ. ನೀನು ಆ ಅವಮಾನ ತಡೆಯಲಾರದೆ ಈ ಮನೆ ಬಿಟ್ಟು ಓಡಿ ಹೋಗಬೇಕು, ಆ ರೀತಿ ಮಾಡ್ತೀನಿ. ಈ ಮಾಳ್ವಿಕಾ ಎಂಥೋಳು ಅಂತ ತೋರಿಸ್ತೀನಿ ಅಂತ ಇಲ್ಲಿ ಮಾಳ್ವಿಕಾ ಖುಷಿಯಿಂದ ನಗ್ತಾ ಇರ್ತಾರೆ. ಈ ಕಡೆ ಶರತ್ಗೆ ಇಲ್ಲಿ ದುರ್ಗಾ ಮೇಲೆ ತುಂಬಾ ಇಷ್ಟ ಆಗ್ತಾ ಇರ್ತದೆ. ದುರ್ಗಾ ತುಂಬಾ ಒಳ್ಳೆಯವಳು. ಈತನ ನನ್ನನ್ನು ಒಂದು ಮಾಡೋಕ್ಕೋಸ್ಕರ ಎಷ್ಟು ಕಷ್ಟಪಡ್ತಾ ಇದ್ದಾಳೆ, ನಿಜವಾಗ್ಲೂ ದುರ್ಗಾನ ಮೆಚ್ಚಲೇಬೇಕು ಅಂತ ಶರತ್ ತುಂಬ ಖುಷಿಯಿಂದ ದುರ್ಗಾನೇ ಯೋಚನೆ ಮಾಡ್ತಾ ಇರ್ತಾನೆ. ಅದನ್ನು ನೋಡಿದ ಅಂಬಿಕಾ, ನಮ್ಮ ಶರತ್ ಅವರು ದುರ್ಗಾನ್ ಪ್ರೀತಿ ಬಂದಂಗಾಗಿದೆ, ಪರವಾಗಿಲ್ಲ ದೇವ್ರೆ, ಆದಷ್ಟು ಬೇಗ ನನ್ನ ಕೋರಿಕೆ, ನನ್ನ ಆಸೆ ಕೂಡ ಅದೇ, ಇಬ್ಬರು ಒಂದಾಗಬೇಕು. ಇವರಿಬ್ಬರು ಒಂದಾಗೋದನ್ನು ನೋಡಿ ನನಗೂ ಕೂಡ ಖುಷಿಯಾಗುತ್ತೆ. ಹಾಗೆ ನನ್ನ ಮಗಳು ಇವರು 3 ಜನ ಒಟ್ಟಿಗೆ ಇರಬೇಕು, ಚೆನ್ನಾಗಿ ಸಂಸಾರ ಶುರು ಮಾಡಬೇಕು, ಆಗ್ತಾನೆ ನನಗೆ ಸಂತೃಪ್ತಿ ಆಗುತ್ತೆ ಅಂತ ಹೇಳಿ ಅಂಬಿಕಾ ಮನಸ್ಸಲ್ಲಿ ಅನ್ಕೋತಾ ಇರ್ತಾರೆ. ನನ್ನ ದುರ್ಗಾ ಯಾರು ಏನು ಮಾಡೋಕ್ಕೂ ನಾನು ಬಿಡಲ್ಲ, ಚೆನ್ನಾಗಿರಬೇಕು. ಮಾಯಾ ಏನೇ ಮಾಡೋಕ್ಕೆ ಹೋದರೂ ಖಂಡಿತವಾಗಿಯೂ ಮಾಯಾ ನೀನೇ ಏನೇ ಮಾಡಿದರೂ ಕೂಡ ಶರತ್ ಮತ್ತು ದುರ್ಗಾ ದೂರ ಮಾಡೋಕ್ಕೆ ನಿನ್ನಿಂದ ಸಾಧ್ಯ ಇಲ್ಲ. ನನ್ನ ದುರ್ಗಾಗೆ ದೇವಿಯ ಆಶೀರ್ವಾದ ಇದೆ, ಅವಳಿಗೆ ಯಾರೂ ಕೂಡ ಏನು ಮಾಡೋಕ್ಕಾಗಲ್ಲ ಅಂತ ಅಂಬಿಕಾ ಇಲ್ಲಿ ಶರತ್ನೇ ನೋಡಿಕೊಂಡು ಮನಸ್ಸಲ್ಲಿ ಅನ್ಕೋತಾ ಇರ್ತಾರೆ. ರೂಮ್ನಲ್ಲಿ ಶರತ್ ಕೂತ್ಕೊಂಡಿರುವಾಗ ಇಲ್ಲಿ ದುರ್ಗಾ ಬಂದ್ಬಿಟ್ಟು ಎಲ್ಲ ಕಡೆ ಹುಡುಕ್ತಾ ಇರ್ತಾರೆ. ಅದನ್ನು ನೋಡಿದ ಶರತ್ ಅವರು, ದುರ್ಗಾ ಏನು ಹುಡುಕ್ತಾ ಇದೀಯಾ, ಆವಾಗಿಂದ ನೋಡ್ತಾ ಇದ್ದೀನಿ, ಹುಡುಕ್ತಾನೆ ಇದೆಯಲ್ಲ, ಅದೇನಂತ ಹೇಳಿದರೆ ನಾನು ಕೂಡ ಸಹಾಯ ಮಾಡ್ಬೋದಲ್ವಾ ಅಂತ ಶರತ್ ಹೇಳ್ತಾರೆ. ಆಗ ದುರ್ಗಾ, ಅಯ್ಯೋ ಬಸ್ಸು, 1 ನಿಮಿಷ ಸುಮ್ಮನೆ ಇರ್ತೀರಾ ಅಂತ ಹೇಳಿ ಮತ್ತೆ ಎಲ್ಲ ಕಡೆನೂ ಹುಡುಕ್ತಾ ಒದ್ದಾಡ್ತಾ ಬಗ್ಗಿ ತಗ್ಗಿ ಎಲ್ಲ ಹುಡುಕ್ತಾ ಇರ್ತಾಳೆ. ಅಯ್ಯೋ ಎಲ್ಲೋಯ್ತು, ಕಾಣಿಸ್ತಾನೆ ಇಲ್ವಲ್ಲ, ಈಗ ತಾನೇ ಇಟ್ಕೊಂಡಿದ್ದೆ, ಇದ್ಕಿದ್ದಾಗೆ ಎಲ್ಲೋಯ್ತು ಅಂತ ದುರ್ಗಾ ತುಂಬಾ ಟೆನ್ಷನ್ ಆಗಿ ಒದ್ದಾಡ್ತಾ ಹುಡುಕ್ತಾ ಇರ್ತಾಳೆ. ಅದನ್ನು ನೋಡಿ ಶರತ್ ಅವರು, ದುರ್ಗಾ ಮತ್ತೆ ಕೇಳ್ತಾ ಇದ್ದೀನಿ, ಏನು ಹುಡುಕ್ತಾ ಇದೀಯಾ, ದಯವಿಟ್ಟು ಹೇಳು. ಒಬ್ಬಳೇ ಸುಮ್ಮನೆ ಹುಡುಕ್ತಾ ಇದ್ರೆ ಅದು ನಿನಗೆ ಹೇಗೆ ಕಾಣಿಸುತ್ತೆ, ಏನಂತ ಹೇಳ್ಬಾರ್ದಾ ಅಂತ ಇಲ್ಲಿ ಶರತ್ ಹೇಳ್ತಾರೆ. ಆಗ ದುರ್ಗಾ, ಅಯ್ಯೋ ಬಸ್ಸು, ನನ್ನ ಬಾಚಣಿಗೆ ಕಾಣಿಸ್ತಾ ಇಲ್ಲ ಬಸ್ಸು, ಈಗ ತಾನೇ ಇಟ್ಕೊಂಡಿದ್ದೆ ಬಸ್ಸು ಅಂತ ಇಲ್ಲಿ ದುರ್ಗಾ ಹೇಳ್ತಾರೆ. ಆಗ ಶರತ್ ಅವರು, ಹೌದಾ, ಇಲ್ಲೇನೇ ಇರಬೇಕು ಅಂತ ಹೇಳ್ತಾರೆ. ಆಗ ಸಡನ್ನಾಗಿ ದುರ್ಗಾನ ನೋಡಿದಾಗ ಶರತ್ಗೆ ತುಂಬ ನಗು ಬರ್ತಾ ಇರುತ್ತೆ. ಇಲ್ಲಿ ಬಾಚಣಿಗೆ ತನ್ನ ತಲೆ ಮೇಲೆ ಇಟ್ಕೊಂಡಿರ್ತಾರೆ ದುರ್ಗಾ, ಆದರೂ ಕೂಡ ಎಲ್ಲೆಲ್ಲ ಹುಡುಕ್ತಾ ಇರ್ತಾರೆ. ಆಗ ಶರತ್ ಅವರು ಸೀದಾ ದುರ್ಗಾ ಹತ್ರ ಹೋಗ್ತಾರೆ. ಆಗ ದುರ್ಗಾ ಭಯ ಆಗುತ್ತೆ, ಬಸ್ಸು ಯಾಕೆ ಹತ್ರ ಬರ್ತಾ ಇದ್ದೀರಿ ಅಂತ ಹೇಳ್ತಾರೆ. ಆಗ ಮತ್ತೆ ಶರತ್ ಮತ್ತೆ ದುರ್ಗಾ ಹತ್ರನೇ ಹೋಗ್ತಾರೆ. ಆಗ ದುರ್ಗಾ, ಬೇಡ ಬಸ್ಸು, ಏನು ಮಾಡ್ತಾ ಇದ್ದೀರಿ ಬಸ್ಸು, ನೋಡಿ ಬೇಡ, ಇದೆಲ್ಲ ನನಗೆ ಇಷ್ಟ ಆಗಲ್ಲ, ಏನು ಮಾಡ್ತಾ ಇದ್ದೀರಾ, ದೂರ ಹೋಗಿ ಅಂತ ಹೇಳಿ ಹಿಂದೆ ಹೋಗಿ ಸೋಫಾ ಮೇಲೆ ಕೂತ್ಕೋತಾರೆ ದುರ್ಗಾ. ಆಗ ಶರತ್ ಮತ್ತೆ ಈ ದುರ್ಗಾನ ಹತ್ರನೇ ಮುಖ ಹತ್ರ ಹೋಗ್ತಾರೆ. ಆಗ ದುರ್ಗಾ, ಬಸ್ಸು ಏನು ಮಾಡ್ತಾ ಇದ್ದೀರಿ ಅಂತ ಕೈನ ಅಡ್ಡ ಇಡ್ತಾರೆ. ಆಗ ಶರತ್ ಅವರು ದುರ್ಗಾನ ತಲೆ ಮೇಲಿರುವ ಬಾಚಣಿಗೆ ತೆಗೆದು, ಇಲ್ಲಿದೆ ನೋಡು ನಿನ್ನ ಬಾಚಣಿಗೆ ಹುಡುಕ್ತಾ ಇರೋದು ಅಂತ ಹೇಳ್ತಾರೆ. ಆಗ ದುರ್ಗಾ, ಬಸ್ಸು ಇಷ್ಟು ತನಕ ನನ್ನ ತಲೆ ಮೇಲೆ ಇತ್ತ ಬಸ್ಸು ಅದು, ಆದರೆ ನಂಗೆ ಗೊತ್ತಾಗ್ಲಿಲ್ವಲ್ಲ ಬಸ್ಸು ಅಂತ ಹೇಳಿ ದುರ್ಗಾ ಹೇಳ್ತಾರೆ. ಆಗ ಶರತ್ ಅವರು ಅದಕ್ಕೆ ಹೇಳೋದು, ಎಲ್ಲೆಲ್ಲೋ ಜ್ಞಾನ ಇಟ್ಕೋಬಾರ್ದು, ತಲೆಯಲ್ಲೇ ಇಟ್ಕೋಬೇಕು, ಆಗ ಎಲ್ಲ ಅಲ್ಲಲ್ಲೇ ಇರುತ್ತೆ, ಎಲ್ಲೋ ಇಟ್ಕೊಂಡ್ರೆ ಎಲ್ಲೆಲ್ಲೋ ಹೋಗುತ್ತೆ ಅಂತ. ದುರ್ಗಾ, ನಿನಗೆ ಏನಾಗಿದೆ, ನಿನ್ನ ತಲೆಯಲ್ಲಿ ಏನಿದೆ ಅಂತ ಶರತ್ ಅಂತ ಹೇಳ್ತಾರೆ. ಆಗ ಕೂದಲು
ಇಲ್ಲಿ ದುರ್ಗಾ ಹೀಗೆ ಬಿಚ್ಚಿ ಹೋಗ್ಬಿಡುತ್ತೆ. ಆಗ ಇಲ್ಲಿಯೇ ಶರತ್ ಅವರು ದುರ್ಗಾ ನಿನಗೆ ಓಪನ್ ಏರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾರೆ. ಅದನ್ನು ಕೇಳಿಸ್ಕೊಂಡ ದುರ್ಗಾ ಶರತ್ನೇ ನೋಡ್ತಾ ಇರ್ತಾರೆ. ಬಸ್ಸು ಓಪನ್ ಹೇರ್ ಯಪ್ಪ ನನಗೆ ಇಷ್ಟ ಇಲ್ಲ ಬಸ್ಸು ಅದು ಅಂತ ಹೇಳ್ತಾರೆ. ಆಗ ಶರತ್ ಅವರು ದುರ್ಗಾ ನಿಜವಾಗ್ಲೂ ನಿನಗೆ ತುಂಬ ಚೆನ್ನಾಗಿ ಕಾಣಿಸ್ತೀಯ ಈ ಥರ ಇದ್ರೆ ಅಂತ ಶರತ್ ಹೇಳ್ತಾರೆ. ಶರತ್ಗೆ ಇಲ್ಲಿ ದುರ್ಗಾ ಮೇಲೆ ಪ್ರೀತಿ ಶುರುವಾಗ್ತಾ ಇರುತ್ತೆ. ಆಗ ದುರ್ಗಾ ಶರತ್ನೇ ನೋಡ್ತಾ ಇರ್ತಾರೆ. ಅಪ್ಪ ಬಸ್ಸು ಯಾಕೆ ಈ ರೀತಿ ನನ್ನೇ ನೋಡ್ತಾ ಇದ್ದೀರಿ ಅಂತ ಹೇಳಿ ದುರ್ಗಾ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಅದನ್ನು ನೋಡಿದ ಅಂಬಿಕಾ ತುಂಬಾ ನಗು ಬರ್ತಾ ಇರುತ್ತೆ. ಈ ಕಡೆ ಮತ್ತೆ ಮಾಳ್ವಿಕಾ ಮತ್ತು ಮಾಯಾ ಇಬ್ಬರು ಒಟ್ಟಿಗೆ ಇರ್ತಾರೆ. ಆಗ ಮಾಯಾ ಏನು ಮೇಡಮ್ ಇದು ಏನೋ ಮಾಡೋಕೆ ಹೋಗ್ತಾ ಇದ್ದೀರಿ, ನೀವೇನಾದರೂ ಮಾಡ್ತೀರಾ ಅಂತ ಅಂದ್ಕೊಂಡ್ರೆ ನೀವು ದುರ್ಗಾಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ, ಅದು ಅಲ್ಲೇ ನಾಳೆನೇ ನಮ್ಮ ಮನೆ ಸೊಸೆ ದುರ್ಗಾನೇ ಅಂತ ಹೇಳಕ್ಕೆ ಹೋಗ್ತಾ ಇದ್ದೀರಲ್ಲ, ನಿಮ್ಮನ್ನು ನಂಬಿದ್ದಕ್ಕೆ ನನಗೆ ಚಿಪ್ಪೆ ಗತಿ ಅಂತ ಇಲ್ಲಿ ಮಾಯಾ ಹೇಳ್ತಾರೆ. ಆಗ ಮಾಳ್ವಿಕಾ ಅವರು ಮಾಯಾ ಅವರು ಏನು ಮೇಡಮ್ ಹೇಳಿ ಮೇಡಮ್ ಅಂತ ಹೇಳ್ತಾಳೆ. ಆಗ ಅವರು ಇಲ್ಲಿ ಮಾಳ್ವಿಕಾ ಅವರು ನೋಡು ಮಾಯಾ ನಾಳೆ ಗೆಸ್ಟ್ ಬರ್ತಾರೆ, ಅವ್ರ ಮುಂದೆ ಸರಿಯಾಗಿ ದುರ್ಗಾಗೆ ಅವಮಾನ ಆಗೋ ಹಾಗೆ ನಾನೊಂದು ಮಾಸ್ಟರ್ ಪ್ಲಾನ್ ಮಾಡಿದ್ದೀನಿ. ಆ ಪ್ಲಾನಲ್ಲಿ ದುರ್ಗಾಗೆ ಖಂಡಿತವಾಗ್ಲೂ ಎಲ್ಲರ ಮುಂದೆ ಮರ್ಯಾದೆ ಹೋಗೋದಂತೂ ಗ್ಯಾರಂಟಿ. ಈ ಮನೆ ಬಿಟ್ಟು ಹೊರಗೆ ಹೊರಡ್ತಾಳೆ, ಆ ರೀತಿ ಅವಳಿಗೆ ನಾನು ಒಂದು ಪ್ಲಾನ್ ಅನ್ನನ್ನು ರೆಡಿ ಮಾಡಿದ್ದೀನಿ ಅಂತ ಹೇಳ್ತಾರೆ. ಆಗ ಮಾಯಿ ಏನು ಮೇಡಮ್ ಅದು ಅಂತ ಹೇಳ್ತಾರೆ. ಆಗ ಮಾಳ್ವಿಕಾ ಅವರು ನಿನ್ನ ಥರ ನಾನು ಬಾಯಿ ಬಿಟ್ಟು ಹೇಳಲ್ಲ, ನಾಳೆ ನಿನಗೆ ಗೊತ್ತಾಗುತ್ತೆ ಪಾರ್ಟಿಯಲ್ಲಿ ಏನಾಗುತ್ತೆ, ಮನೆಗೆ ಬಂದು ಗೆಸ್ಟ್ ಮುಂದೆ ಇಲ್ಲಿ ದುರ್ಗಾಗೆ ಹೇಗೆ ಅವಮಾನ ಆಗುತ್ತೆ ನೀನೇ ನೋಡು ಅಂತ ಹೇಳಿ ಮಾಳ್ವಿಕಾ ಅಲ್ಲಿಂದ ಹೋಗ್ತಾರೆ. ಆಗ ಮಾಯಾಗೆ ತುಂಬ ಖುಷಿಯಾಗುತ್ತೆ. ಹಬ್ಬ ಮೇಡಮ್ ಆದರೂ ನನ್ನ ಪರವಾಗಿದ್ದಾರಲ್ಲ, ಅಷ್ಟು ಸಾಕು, ನಾಳೆ ದುರ್ಗಾಗೆ ಅವಮಾನ ಆಗಿ ಅವಳು ಮನೆ ಬಿಟ್ಟು ಹೋಗೋದನ್ನ ನಾನು ನೋಡಬೇಕು, ನಂತರ ಶರತ್ನ ಮದುವೆಯಾಗಿ ಖುಷಿಯಾಗಿರ್ಬೋದು ಅಂತ ಮಾಯಾ ಕನಸು ಕಾಣ್ತಾ ಇರ್ತಾರೆ. ಈ ಕಡೆ ಮಾಳ್ವಿಕಾ ಇಲ್ಲಿ ಕೊಟ್ಟಿರೋ ಬಟ್ಟೆನ ಇಲ್ಲಿ ದುರ್ಗಾ ಹಾಕೋತಾರೆ. ಇದೇನಿದು ಈ ಬಟ್ಟೆ ಸ್ವಲ್ಪನೂ ನನಗೆ ಇಷ್ಟ ಇಲ್ಲ, ಏನಪ್ಪ ಈ ಡ್ರೆಸ್ಸು ನನಗೆ ಇಷ್ಟನೇ ಆಗ್ತಾ ಇಲ್ಲ, ಈ ಥರದ್ದು ನಾನು ಯಾವತ್ತೂ ಹಾಕಿಲ್ಲ ಅಂತ ಹೇಳ್ತಾರೆ. ಆಗ ಅಂಬಿಕಾ ಅವರು ಅದು ದುರ್ಗಾ ಆದರೂ ಈ ಬಟ್ಟೆ ಪರವಾಗಿಲ್ಲ ಬಿಡು, ಈ ಮನೆ ಬಂದ ಮೇಲೆ ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ದುರ್ಗಾ, ನೋಡು ಪರವಾಗಿಲ್ಲ ಚೆನ್ನಾಗಿ ಕಾಣಿಸ್ತಿದೆ, ಆದರೂ ಸ್ವಲ್ಪ ಯಾಕೋ ಇಷ್ಟ ಆಗ್ತಾ ಇಲ್ಲ ಅಂತ ಅಂಬಿಕಾ ಮನಸ್ಸಲ್ಲಿ ಅನ್ಕೋತಾ ಇರ್ತಾರೆ. ಆಗ ಶರತ್ ಮತ್ತು ಸಾನ್ವಿ ಇಬ್ಬರು ಕೂಡ ಇಲ್ಲಿ ದುರ್ಗಾ ರೂಮ್ಗೆ ಬರ್ತಾರೆ. ದುರ್ಗಾನ ಡ್ರೆಸ್ ನೋಡಿಬಿಟ್ಟು ಶರತ್ಗೆ ಶಾಕ್ ಆಗ್ತಾರೆ. ದುರ್ಗಾ ಏನಿದು ಅಂತ ಕೇಳ್ತಾರೆ. ಆಗ ಇಲ್ಲಿ ಬಸ್ಸು ಯಾಕೋ ಬಸ್ಸು ಚೆನ್ನಾಗಿಲ್ಲ ಬಸ್ಸು ಅಂತ ಹೇಳ್ತಾರೆ. ಆಗ ಶರತ್ ಅವರು ಏನು ಡ್ರೆಸ್ ಅಂತ ಹಾಕ್ಕೊಂಡಿದ್ಯಾ, ಈ ಡ್ರೆಸ್ ಹಾಕ್ಕೊಂಡು ಪಾರ್ಟಿ ಮುಂದೆ ಬರ್ತೀಯಾ, ಏನಾಗಿದ್ದೆ ದುರ್ಗಾ ನಿನಗೆ ತಲೆ ಕೆಟ್ಟಿದೆಯಾ ಅಂತ ಹೇಳ್ತಾರೆ. ಆಗ ದುರ್ಗಾಗೆ ಭಯ ಆಗುತ್ತೆ. ಬಸ್ಸು ಹಾಗಾದರೆ ನಾನು ಏನು ಮಾಡಲಿ ಬಸ್ಸು, ನನಗೆ ಬಟ್ಟೆನೇ ಇಷ್ಟ ಇಲ್ಲ ಬಸ್ಸು ಅಂತ ಹೇಳ್ತಾರೆ. ಆಗ ಇಲ್ಲಿ ಶರತ್ ಅವರು ನೋಡು ದುರ್ಗಾ, ಸರಿ ನೀನೇನು ಟೆನ್ಷನ್ ಆಗಬೇಡ, ನಾನೊಂದು ಡ್ರೆಸ್ ತಂದಿದ್ದೀನಿ ತಗೋ, ಅದನ್ನೇ ಇಲ್ಲಿ ಹಾಕೋ ಅಂತ ಬಟ್ಟೆನ ದುರ್ಗಾಗೆ ಕೊಡ್ತಾರೆ. ಆಗ ದುರ್ಗಾ ಹೊರಗಡೆ ಪಾರ್ಟಿಯಲ್ಲಿ ಹಾಲ್ಗೆ ಬಂದು ಗೆಸ್ಟ್ ಮುಂದೆ ಬಂದಾಗ ಮಾಳ್ವಿಕಾಗೆ ಶಾಕ್ ಆಗ್ತಾರೆ. ಯಾಕಂದರೆ ಮಾಳ್ವಿಕಾ ಇಲ್ಲಿ ದುರ್ಗಾ ಮಾನ ಮರ್ಯಾದೆ ತೆಗಿಬೇಕು ಅಂದ್ಕೊಂಡಿರ್ತಾರೆ. ಇಲ್ಲಿ ಮಾಳ್ವಿಕಾ ಪ್ಲಾನನ್ನೇ ಉಲ್ಟಾ ಮಾಡೇ ಬಿಟ್ಟರು ಶರತ್ ದುರ್ಗಾ. ಖಂಡಿತವಾಗಿಯೂ ಮುಂದೆ ಏನಾಗುತ್ತೆ ಅಂತ ಕಾದು ನೋಡೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.